सदा तमो अनायासो वेंकटेशाय मंगलम नित्याय निरवध्याय सत्यानंदविलासने सर्वांतरात्मने श्रीमद् वेंकटेशाय मंगलम सर्वविदे सर्वशक्तये सर्वशेषिने सुरभाय सुधीराय वेंकटेशाय मंगलम परस्मै ब्रह्मणे पूर्णकामाय परमात्मने। ನಮಸ್ಕಾರ. ಬೆಳಗಿನ ಶುಭೋದಯ. ಇಂದು ಧನುರ್ಮಾಸದ ಕಡೆಯ ದಿನ. ಹಾಗಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದರ್ಶನವನ್ನು ಪಡೆಯೋಣ ಬನ್ನಿ. ನಂತರ ಈ ದೇಗುಲದ ಇತಿಹಾಸವನ್ನೂ ತಿಳಿಯೋಣ. सदा तमो अनायासो वेंकटेशाय मंगलम नित्याय निरवध्याय सत्यानंदविलासने सर्वांतरात्मने श्रीमद् वेंकटेशाय मंगलम सर्वविदे सर्वशक्तये सर्वशेषिने सुरभाय सुधीराय वेंकटेशाय मंगलम अन्नेको ममदूरो यन्नामुखे नममलेद्य प्राहवेदानशेषान् नरपति परिकृतं शुल्कमादातु कामः स्वशुरमवरवन्द्यं रङ्गनाथस्य साक्षात् विजयकुलजनकं विष्णुचित्तं नमामि विन्दातरमदिर्षोड्विल्यपुत्रोरिन्नरुकाल् சொன்னார் கடல் கமலம் சூடினோம் முன்னாள் கிழியறுத்தானே பாண்டியன் கொண்டாடப்பட்ட ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಟೆಂಪಲ್ ಸ್ಟ್ರೀಟ್ ಎಂದೇ ಪ್ರಸಿದ್ಧವಾಗಿರುವ 15ನೇ ಅಡ್ಡರಸ್ತೆಯಲ್ಲಿರುವ ಈ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯವು ಕಾಡು ಮಲ್ಲೇಶ್ವರ ಸನ್ನಿಧಾನದ ಬಳಿಯಲ್ಲಿಯೇ ಇದೆ. ಇದು ಬೆಂಗಳೂರಿನ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾಗಿದೆ. 16ನೇ ಶತಮಾನದಲ್ಲಿ ಶಿವಾಜಿ ಮಹಾರಾಜರ ಮಲಸಹೋದರರಾದ ಏಕೋಜಿ ಅವರು ದೈವ ಪ್ರೇರಣೆಯಿಂದ ಈ ನರಸಿಂಹ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆಯೇ ಅವರೇ ಗರ್ಭಗುಡಿಯನ್ನು ಸಹ ಕಟ್ಟಿಸಿದ್ದಾರೆ. 1982ರಲ್ಲಿ ಭಕ್ತಾದಿಗಳಿಂದ ಪೂರ್ಣ ಪ್ರಮಾಣದ ದೇವಾಲಯ ನಿರ್ಮಿತಗೊಂಡಿದೆ. ಗರ್ಭಗೃಹದ ಸುತ್ತ ಪ್ರದಕ್ಷಿಣೆ ಮಾಡುವಾಗ ಕಂಬಗಳಲ್ಲಿ ಕೆತ್ತಿರುವ ನವನಾರಸಿಂಹ ದೇವರ ಆಕಾರಗಳು ವಿಶಿಷ್ಟವಾಗಿದೆ. ಬೆಳಗಿನ ದೈವ ದರ್ಶನವನ್ನು ಪಡೆದ ನಿಮ್ಮೆಲ್ಲರಿಗೂ ಸನ್ಮಂಗಳವಾಗಲಿ.